ಬಡವನ ಬೋಣೆಯಲ್ಲಿ ಬೆಂದು ಬೆಂಡಾಗಿ ಬೇಸರವಾಗಿದೆ ಈ ಬದುಕು. ಬಾಳಗಿ ಎತ್ತು ದುಡಿದಂತೆ ದುಡಿದು ದೇಯ ಮುಪ್ಪಾಗಿದೆ ತಾಯಿ, ಮುಪ್ಪಾಗಿದೆ. ಈ ವರ್ಷ ಈ ಬಡವನು ಬಾಳು ಬಂಗಾರ ಆಗಲೆಂದು ನಿನಗೆ ಸಿರಭಾಗ್ಯ ಬೇಡಿಕೊಳ್ಳುತ್ತೀನಿ ತಾಯಿ. ರೀ ಉತ್ತಿಟ್ಟಿನೇನು ಬನ್ನಿ ಊಟ ಮಾಡಿವ್ರಂತೆ. ಆಗಲ್ಲ ಶ್ರೀದೇವಿ. ಶ್ರೀದೇವಿ, ಊಟ ಮಾಡಿದರೆ ಹೊಟ್ಟೆ ಕೇಳೋದಿಲ್ಲ. ನಾವು ದುಡಿಯೋದೇ ಹೊಟ್ಟಿಗಾಗಿ ಮತ್ತು ಈ ಬಟ್ಟೆಗಾಗಿ ಅಲ್ಲವೇ? ಅದೆಲ್ಲ ಹೋಗ್ಲಿ, ಹೊತ್ತಾಗಿದೆ. ನಡೀರಿ, ಮೊದಲು ಊಟ ಮಾಡಿವ್ರಂತೆ, ಆಮೇಲೆ ಮಾತಾಡಿವ್ರಂತೆ. ಶ್ರೀದೇವಿ, ನೀನು ಮಾಡಿದ ಅಡಗಿ ಒಂದೊಂದು ಅನ್ನದಗಳಿನಲ್ಲಿ ನನ್ನ ಹೆಸರು ಬರೆದಂತಾಗಿತ್ತು ಆ ದೇವರು. ಅಷ್ಟೇ ಅಲ್ಲ ಶ್ರೀದೇವಿ, ನಿನ್ನ ಕೈಯಿಂದ ಮಾಡಿದ ಅಡಿಗೆ ಊಟ ಮಾಡಿದರೆ ಪಂಚಾಮೃತ ಊಟ ಆನಂದವಾಗುತ್ತದೆ ನಮ್ಮ ಅಂತರಾಳಕ್ಕೆ. ಸಾಕು ಮಾಡ್ರಿ ನಿಮ್ಮ ವರ್ಣನೆ ಮಾತುಗಳು. ಎಷ್ಟೊಂದು ವರ್ಣನೆ ಮಾಡ್ತಿದ್ರಲ್ಲ ನನಗೆ. ನೀವು ಯಾಕೆ ವರ್ಣನೆ ಮಾಡ್ತೀರಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ, ಇಷ್ಟೊಂದು ಊಟದ ಬಗ್ಗೆ ವರ್ಣನೆ ಮಾಡ್ತಾ ಇದ್ರಲ್ಲ, ಈ ಊಟ ಅಷ್ಟೊಂದು ರುಚಿಯಾಗಿದೆಯೇನು? ನಿಜವಾಗಿ ಹೇಳ್ತಾ ಇದ್ರೇನು? ಯಾಕ್ರಿ ನೀವು ನನಗೆ ಸುಳ್ಳು ಹೇಳ್ತಾ ಇದ್ದೀರಾ? ನನಗೆಲ್ಲ ಗೊತ್ತು. ಊಟ ರುಚಿಯಾಗಿಲ್ಲ ಆದರೂ ಕೂಡ ನನ್ನ ವರ್ಣನೆ ಮಾಡ್ತಾ ಇದ್ದೀರಿ. ಯಾಕಂದರೆ ಮನೆಯಲ್ಲಿ ಖಾರ ಇರಲಿಲ್ಲ, ಎಣ್ಣೆ ಇರಲಿಲ್ಲ, ಆದರೂ ಕೂಡ ನಾನು ಅಡುಗೆ ಮಾಡ್ಕೊಂಬಂದೆ. ಅಷ್ಟೊಂದು ರುಚಿಯಾಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದೀರಲ್ಲ, ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಿ ಹೇಳಿ? ಶ್ರೀದೇವಿ, ನೀನು ನನ್ನ ಅರ್ಧಂಗಿಣಿಯಾಗಿ 6 ತಿಂಗಳು ಆಗಿದೆ. ಆದರೂ ನಿನಗೊಂದು ಸೀರೆ ಕೊಡುವ ಶಕ್ತಿ ನನ್ನಲ್ಲಿ ಇಲ್ಲ ಶ್ರೀದೇವಿ, ನನ್ನಲ್ಲಿ ಇಲ್ಲ. ಅದು ಅಲ್ಲದೆ ಮನೆಯಲ್ಲಿ ಎಣ್ಣಿದ್ದರೆ ಬ್ಯಾಳಿ ಇಲ್ಲ, ಕಾರಿದ್ದರೆ ಉಪ್ಪಿಲ್ಲ. ಇಂಥ ಹೊತ್ತಿನಲ್ಲಿ ಇದ್ದ ಸಾಮಗ್ರದಲ್ಲಿ ಅಡುಗೆ ಮಾಡಿ ನಮಗೆ ಉಣಬಡಿಸಿ ಉಳಿದು ಅನ್ನದಲ್ಲಿ ಅರೆ ಒಟ್ಟು ಉಂಡು ನೀನು ಆನಂದದಿಂದ ಇರುವುದನ್ನು ಕಂಡು ಒಂದು ಕಡೆ ದುಃಖ, ಇನ್ನೊಂದು ಕಡೆ ಸಂತೋಷ ಆಗುತ್ತದೆ ಶ್ರೀದೇವಿ, ಸಂತೋಷ ಆಗುತ್ತದೆ. ಸ್ವಾಮಿ, ನಾನೊಬ್ಬಳು ಅನಾಥಳು. ನನ್ನಂತಳಿಗೆ ಕೈ ಹಿಡಿದು ಮುತ್ತೈದೆ ಸೌಭಾಗ್ಯವನ್ನು ನೀಡಿದ ದೇವರು ನೀವು. ನನ್ನ ಜೀವ ಇರುವವರೆಗೂ ನಿಮ್ಮ ಸೇವೆ ಮಾಡುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ ರೀ. ಒಟ್ಟಿನಿಂದ ಹೇಳಬೇಕಂದ್ರೆ ನಿಮ್ಮ ಚರಣದ ದಾಸಿಯಾಗಿ ಬಾಳುವುದು ನನ್ನ ಕರ್ತವ್ಯ ರೀ, ನನ್ನ ಕರ್ತವ್ಯ. ಶ್ರೀದೇವಿ, ಬಡವನಾಗಿ ಹುಟ್ಟಬಾರದು ಈ ಭೂಮಿ ಮೇಲೆ. ಯಾಕಂದರೆ ಒಬ್ಬ ಬಡವ ಬೆವರು ಸುರಿಸಿಕೊಂಡು ಭೂಮಿ ಮೇಲೆ ಬೀಜ ಬಿತ್ತಿ ಬೆಳೆ ತೆಗೆದು ಬೆಳೆ ಬಂದ ದಿನವೇ ಬಡ್ಡಿ ಬಹದ್ದೂರು ಬಂದು ನಮ್ಮ ಲಾಭವನ್ನೆಲ್ಲ ಕಸಿದುಕೊಂಡು ಹೋಗಿ ನಮ್ಮಂತ ಬಡವರನ್ನು ಈ ಬೀದಿಯಲ್ಲಿ ಭಿಕ್ಷೆ ಬೇಡುವಂತೆ ಮಾಡುತ್ತಿದ್ದಾರೆ ಆ ಬಡ್ಡ ಸೌಕರ್ಯ. ಸ್ವಾಮಿ, ಯೋಗಿ ಬಯಸಿದ್ದು ಯೋಗಿಗೆ, ಭೋಗಿ ಬಯಸಿದ್ದು ಭೋಗಿಗೆ.
ಕುಬೇರ ಬಯಸಿದ್ದು ಕುಬೇರನಿಗೆ, ಬಡವ ಬಯಸಿದ್ದು ಬಡವನಿಗೆ. ಹೀಗಿರುವಾಗ ಇವತ್ತಲ್ಲ ನಾಳೆ ಖಂಡಿತವಾಗಿಯೂ ನಮ್ಮ ಬಾಳು ಬಂಗಾರವಾಗಿಯೂ ಆಗುತ್ತೆ. ಶ್ರೀದೇವಿ, ನನ್ನ ಬಾಳಿಗೆ ಬಂದು ಭಾಗ್ಯಲಕ್ಷ್ಮಿ, ನಿನ್ನನ್ನು ಕೈ ಹಿಡಿದು ನಾನೇ ಪುಣ್ಯವಂತ. ನಿನ್ನಂಥ ಪತಿ ಸಿಕ್ಕರೆ ಈ ಬಡವನು ಬಾಳು ಬಂಗಾರವಾಗುವುದು ಶ್ರೀದೇವಿ, ಬಂಗಾರವಾಗುವುದು. ಸ್ವಾಮಿ, ನಿಜವಾಗಿ ಹೇಳ್ಬೇಕಂದ್ರೆ ನಿಮ್ಮಂಥ ಪತಿ ನಾನು ಪಡೆದಿದ್ದೀನಲ್ಲ, ನಾನೇ ಪುಣ್ಯಶಾಲಿ. ಶ್ರೀದೇವಿ, ನಿನ್ನ ಬಾನಿಯಲ್ಲಿ ಭಾಸ್ಕರ್ ಉದಯಿಸಿ ಬಂದಾಗ ಈ ನಿನ್ನ ಸಿರಿಕಂಠದಿಂದ ಒಂದು ಇಂಪದ ಗೀತೆ ಬರಲಿ. ಇದೇ ನಿಮ್ಮ ಹುಡುಗಾಟಿಕೆ, ವಯಸ್ಸಾದ್ರೂ ಕೂಡ ನಿಮ್ಗೆ ಹಾಡಿನ ಹುಚ್ಚು. ಶ್ರೀದೇವಿ, ಈ ಹುಂಚಿನ ಮರವು ಮುಪ್ಪಾಗಿದ್ರೆ ಹುಳಿ ಹೋಗೋದಿಲ್ಲ. ಅದಕ್ಕಾಗಿ ಮನುಷ್ಯನ ವಯಸ್ಸು ಕಡಿಮೆ ಆಗಿದ್ರೆ ಆಸೆ ಕಡಿಮೆ ಆಗೋದು ಉಂಟು. ಆಯ್ತಾಯ್ತು, ಮಹಾರಾಜರ ಆಜ್ಞೆ ಮೀರುವುದುಂಟೇನು? ನಿಮ್ಮ ಇಷ್ಟದಂತೆ ಆಗಲಿ. ದಿನವೂ ಆನಂದವೇ
ಮನೆಯಲ್ಲಿ ನನ್ನ ತಮ್ಮ ಇಲ್ಲವೇ? ನೋಡಿ, ಪಕ್ಕದ ಊರಿನಲ್ಲಿ ಏನೋ ಕುಸ್ತಿ ಸ್ಪರ್ಧೆ ಇದೆಯಂತೆ, ಅದಕ್ಕಾಗಿ ಹೋಗಿದ್ದಾನೆ. ಈಗ ಬಂದರೂ ಬರ್ಬೋದು ನಿನ್ನ ಮೈದುನ. ಹಾಗಾದ್ರೆ ನೀನು ಮನೆಗೆ ಹೋಗು. ನಾನು ಹಳ್ಳದ ಹೊಲದಲ್ಲಿ ರಣ ಹತ್ತುಗಳು ಹವಳಿ ಹೆಚ್ಚಾಗಿದೆ. ನಾನು ಹಳ್ಳದ ಹೊಲಕ್ಕೆ ಹೋಗಿ ಬರುತ್ತೇನೆ. ಆಯ್ತು, ಮನೆಗೆ ಬೇಗ ಬಂದ್ಬಿಡಿ, ನಾನು ಹೋಗ್ತೀನಿ. ಅಮ್ಮ, ತಾಯಿ ರೇಣುಕ ಮಾತೆ, ಆ ಸೋದರನನ್ನು ಶಕ್ತಿ ಸಾಮರ್ಥ್ಯ ಕೊಟ್ಟು ಕಾಪಾಡುವ ಭಾರ ನಿನ್ನಲ್ಲಿದೆ ತಾಯಿ, ನಿನ್ನಲ್ಲಿದೆ. ಯಾಕಂದ್ರೆ ಕಾಲ ಮಿತಿ ಮೀರಿ ವ್ಯರ್ಥವಾಗಿ ಹೋಗೋದು ಪರಿಸ್ಥಿತಿ ಬಂದು ಹದಗೆಟ್ಟು ಹೋಗಿದೆ ತಾಯಿ, ಹದಗೆಟ್ಟು ಹೋಗಿದೆ. ನೀನೇ ಒಂದು ದಾರಿ ತೋರಿಸಿ ಮುಂದೆ ನಡೆಸಿಕೊಂಡು ಹೋಗುವ ತಾಯಿ. ಮುಂದೆ ನಮಗೆ ಒಳ್ಳೆ ಮನೆತನ ಜನಿಸಬೇಕೆಂಬ ಆಸೆ ನನಗೆ. ಆದರೆ ಇಲ್ಲಿ ಕೆಟ್ಟ ಸಮಾಜವನ್ನು ಸ್ಥಾಪಿಸಿದನೇ ಆ ದುಷ್ಟ ಸಮುದ್ರ. ಅವನನ್ನು ಕಟ್ಟಿಕೊಂಡಿರುವ ದುರಾಸೆನನ್ನು ನನ್ನ ರೋಚ ಸಾಗರದಲ್ಲಿ ಮುಳುಗಿಸಿ ನನ್ನ ಪಾಲು ಮಾಡುವುದೇ ನನ್ನ ಪರಮ ಗುರಿ. ಛೇ 3 ದಿನ ಆಯ್ತ್ರಿ ಚಂದ್ರಿ ಹುಡ್ಕ್ಯಾಡ್ಲಿತ್ತದ. ಆದ್ರ ಆಕಿ ಸಿಗಲ್ದ್ರಿ ನನಗ. ಏ ಹನುಮ ಮುತ್ಯ, ಚಂದ್ರಿ ಬಂದಾವನ ಕಡೆ ಬಂದಿಲ್ಲ. ಚಂದ್ರಿ ಯಾರಿಗೆ ನಂಬಿದ್ರು ಈ ಹುಚ್ಚ ಹುಡುಗ್ಯಾರಿಗೆ ನಂಬಬೇಡ್ದು ನೋಡ್ರಿ. ಯಾಕಂದ್ರಿ ರಿಚಾರ್ಜ್ ನಾವು ಮಾಡೋದು, ಅವ್ರು ಬೇರೆಯವ್ರಿಗೆ 3 ಮಂದಿ ಚಾಟಿಂಗ್ ಅವ್ರು ಮಾಡೋರು. ಈಗ ನಂದು ಕಲ್ ನಾಯಕದ ಪೊಸಿಷನ್ ಭಾಳ ವಾಡಾಚದ. ನಾ ಬರ್ನ ಹ್ಯಾಂಗೆ ಪಟಕನ ಇರ್ತಾವ ನೋಡ್ರಿ, ಡಬ್ ಡೂಪ್ ಡಬ್ ಡೂಪ್ ಡಬ್ ಡೂಪ್. ಈ ಹುಡುಗಿಯರ ಕೆಲಸ ಹಂಗೈತಿ ಗೊತ್ತದನ್ರಿ, ಒಂದು ಹುಂಚಿ ಚಿಗಳು ಕೊಡ್ತಾರೆ ಬಾಯಾಗ, ಚಿಪ್ಕೊಂತ ಕುಂದ್ರಂತ. ಇವತ್ತು ಬರ್ಲಿಕ್ಕೀಗ ಸಡ್ಲೇ ಬಿಡ್ಲ. ಈ ಕಡೆ ಒಂದಾಯ್ತು ಸವಾರಿ, ಬರ್ಲಿ. ನಿನ್ನ ಮರ ತೆಂಗ ನಾಯಿರಲಿ ಮನದಿಲ್ಲದ ಮನೆಯಲ್ಲಿ ನಡೆಯದೆ ಅಂಗಳದಲ್ಲಿ ಸುರುಗಿಗಿನ ಹೆಂಗೋಗಲಿ ಮಧುಮಗುಣ ಹೆಂಗಾಗಲಿ. ನಿನ್ನ ಮರ ತೆಂಗ ನಾಯಿರಲಿ ಮನದಿಲ್ಲದ ಮನೆಯಲ್ಲಿ ಅಂಗಳದಲ್ಲಿ चलाओ ना नैन शिमान रे, चलाओ ना नैन शिमान रे, जान ले लो मैं जान रे, कहीं निकल न जाए, कहीं निकल न जाए हमरे बॉडी से प्राण रे। चलाओ ना नैन शिमान रे, जान ले लो ना जान रे। परदेसी साथ क्या निभाओगे, तुमको डर परदेसी साथ क्या निभाओगे, तुमको डर परदेसी साथ क्या निभाओगे। सुबह पहले गाड़ी से लंगा दौड़ मस्त काटी लावण्या दिल फोन नंबर पत्र है गजी पुण्या। लंगा दौड़ मस्त काटी लावण्या दिल फोन नंबर पत्र है गजी पुण्या। चाँद मुझे न कर आचिया, चाँद मुझे न कर आचिया, नीली बंदी चूड़ी बंद लावण्या। उट्टिಕೊಂಡ ಪತಲ ಮೆಟ್ಟಿಕೊಂಡ ಜಂಬಲ ಜಿಗಬಲೆ ನಮ್ಮ ಹೆಂಗಲ ಮನೆ ಬಾಳ ಸುತ್ತಮುತ್ತಲ ಅಮಾವಾಸ್ಯೆ ಕಾಯಿ ಕತ್ತಲ. ಉಟ್ಟಿಕೊಂಡ ಪತಲ ಮೆಟ್ಟಿಕೊಂಡ ಜಂಬಲ ಜಿಗಬಲೆ ನಮ್ಮ ಹೆಂಗಲ ಮನೆ
ಚಂದ್ರಿ ನಾಳೆಗೆ ಬಾ ನಿನಗೊಂದು ಕೆಲಸ ನೋಡ್ಕೊಂಡು ಬಾ ಅಂತ ಇಲ್ಲಿ ಕರ್ಸಿ ಮತ್ತು ನನಗೆ ಇಲ್ಲಿ ಯಾಕೆ ನಿಂತಿದ್ದಿ? ಅಲ್ಲ ಚಂದ್ರ, ನಾನು ಯಾರ್ದಂತ ಇಟ್ಕೋಬೇಕು, ಯಾರ್ದಂತ ನೆನಪಿಟ್ಕೋಬೇಕು. ಅಲ್ಲ ಆ ತಿಪ್ಪಜ್ಜದನಲ್ಲ ಅವನು ಬರ್ತಾನ, ನನಗೊಂದು ಕೊಡಸು ಹೆಂಗ ಮಾಡಿ ನನ್ನ ಕೆಲಸ ಲಗುನು ಮುಗಿಸು. ಇನ್ನ ನಮ್ಮ ರಾಜಮನೆ ಬಸ್ ಅದನಲ್ಲ ಅವನು ಏ ಚಂದ್ರಿ ನನಗೂ ಹೇಳು, ಈಗೇ ವಯಸ್ಸೈತಿ ಮಾಡಿ ಮುಗಿಸ್ತೀನಿ, ಆಮೇಲೆ ಮುಪ್ಪಿನ ಕಾಲಕ್ಕೆ ಬಡಗಿ ಹಿಡ್ಕೊಂಡು ಮೂಲ್ಯಾಗ ಮುದ್ದಿಯಾಗಿ ಮನಗಬೇಕಾಕೈತಿ, ನನಗೂ ಒಂದು ಕೆಲಸ ಐತೆ ಹೇಳು ಅಂತನ. ನಾ ಯಾರಿಗಂತ ಹೇಳ್ಬೇಕು ನೀನು? ಏ ಚಂದ್ರಿ, ಹಾ. ಇಲ್ಲಿ ನಿಮ್ಗೆ ನನಗೆ ಕೆಲಸ ಮಾಡಕ್ ಸಿಗಲ್ಲಾಗ್ಯದ, ಮತ್ತೆ 8 ಮಂದಿ ಹೊಡ್ಕೊಂಡು ಕೂತಿದಿ. ಇದು ಅದು ಮತ್ತೊಮ್ಮೆ ವಿಚಾರ ಮಾಡು. ಪೈಲ ನಂದು ಕೆಲ್ಸದ ವಿಚಾರ ಮಾಡಿ ಹೇಳಿ ನೀನು. ಆಯ್ತು, ಪೈಲ ಅಲ್ಲ ಮೊದಲು ನಿಂದ ಕೆಲಸ ಮಾಡ್ತೀನಿ, ಹಾ. ನೀನ್ ಚಿಂತೆ ಮಾಡಕ್ ಹೋಗ್ಬೇಡ. ಅದಿರ್ಲಿ ಎಷ್ಟು ತಂದಿ ಹೇಳು? ಏಯ್ ರೊಕ್ಕ ಎಷ್ಟು ಬಿ ಹೋಲಿ, ಕೆಲಸ ಮಾತ್ರ ಚಲೋ ಇರ್ಬೇಕು ನೋಡು. ಕೆಲಸ ಏನೋ ಚಲೋ ಐತಿ, ಆದ್ರ ಸಂಬಳನೇ ಸ್ವಲ್ಪ ಕಡಿಮೆ ಐತಿ. ಸಂಬಳ ಕಡಿಮೆ ಕೊಟ್ರೆ ಬಿ ನಡೀತದ್ರಿ ನನಗೆ. ಕೆಲಸ ಮಾತ್ರ ಚಂದ ಕೂತು ವರ್ಷದ್ಬೇಕು ನೋಡ್ರಿ, ಅಂದ್ರೆ ಮಾಡವನ. ನೀನ್ ಚಿಂತೆ ಮಾಡಬೇಡ, ನಿನ್ ಕೆಲಸ ಮಾಡೋದು ಸ್ವಲ್ಪ ತಡ ಆಗೈತಿ, ಆದ್ರೂ ಈ ನಿನ್ನ ಕೆಲಸ ಐತಲ್ಲ ಹಾ ಮಂದೆಲ್ಲ ಒಳ್ಳೊಳ್ಳೆ ಬಂದು ನಿನಗ ನೆನೆಸ್ಬೇಕು ಅಂತ ಕೆಲಸ ಐತಿದು. ಅದು ಎಂತ ಕೆಲ್ಸದ ನಾನು ಅನ್ಸೋದು ಹಾ ಆ ಕಡೆ ಇದ್ರದಿಲ್ಲಲ್ಲ, ಅದು ಎದ್ರದು ಪಾಣದ್ಯಾಂದು ಪಂದ್ಯಂದಿಲ್ಲದು ಅವು ಇದು ಜಂಗೆ ಮುಂಗೆ ಬಕ್ಕಳು ಒಡಸೇವತ್ತು ಕೊಯ್ಯಾಗತ್ತಿಲ್ಲ. ಇಲ್ಲ ಮನೆಯಂದು. ಹಾ ಹೇಳು ನೋಡು, ಅದು ಎಂತದ್ದು ನಾನು ಅನ್ಸೋದು ಕೆಲಸ. ಪೈಖಾನಿ ಕ್ಲೀನ್ ಮಾಡೋದು. ಯಾಕೆ ಏನಾಯ್ತು? ವಾಸನೆ ಬರಕತ್ತ? ಏ ಮರ್ಗಿ, ನನಗೇನು ಪೈಕಾನ್ ತೊಳೆವ ಮಾಡಿದೇನು? ಪೈಕಾನ್ ತೊಳೆದಾನು ಪೈಕಾನ್ ಬಲ್ಲಿ ಬೇರೆ ಕೆಲಸ ಅದ. ಇಲ್ಲ ಪೈಖಾನಿನೇ ತೊಳೆಯೋದು. ಏ ಅಂತೂ ನನ್ನ ಕೈಲಿ ಸಾಧ್ಯ ಇಲ್ಲ ನೋಡು. ಯಾಕೆ? ನೀನು ಗತಿ ಇಲ್ಲದ ಗಂಡ ಮಾಡಿದೇನು? ಹಾ ನನಗ ಚಲೋ ಇದ್ರ ಕೆಲಸ ಚಲೋ ನೋಡು, ಆ ಕೆಟ್ಟ ಹೋಲಿ ಪರವಾಗಿಲ್ಲ. ಅಲ್ಲ ಈ ಕೆಲ್ಸಕ್ಕೆ ನನಗ್ ಕೊಡಿಸು ಅಂತ ಹೇಳಿ ಒಂದೇ ಸಲ ಕಿವಿ ಹಚ್ಚಿ ಸಾಯಕತ್ತಾರ. ನೀನ್ ನೋಡಿದ್ರ ಬ್ಯಾಡ ಅಂತೀಯಲ್ಲ, ಗೊತ್ತಿಲ್ಲ ಸ್ವಲ್ಪ. ಏ ಚಂದ್ರಿ, ಹಾ ಇದು ಕೆಲಸ ನನಗ ಯಾರಿಗಾರ ಕೊಡು ವಲ್ಲ. ವಲ್ಲ ಹಾ ನನಗ ಮಾತ್ರ ಕೂತು ಫಸ್ಟ್ ಕ್ಲಾಸ್ ತಿಕ್ಕದ್ ಬೇಕು ನೋಡು. ಏನು ಏನ್ ಸಿಕ್ಕದು? ಕೆಲಸ ಮಾಡೋದು ತಿಕ್ಕದ, ಏನು ಕೆಲಸ ಮಾಡೋದು ಹ್ಯಾಂಗ ತಿಕ್ತಾರೇನಿಲ್ಲ, ಬಾಂಡೆ ಮಾವ ತಿಕ್ತಾರ. ತಿಕ್ಕದ ಮಾವ ಗೊತ್ತದೇನಿಲ್ಲ, ತಿಕ್ಕಡ್ ತಿಕ್ಕಿ ಮ್ಯಾಲ ಬಡಿತಾರ ಟೊಪ್ ಟೊಪ್ ಟೊಪ್. ಹಾ ಬಡ್ಯಾಕ ಬರ್ತೈತಿಲ್ಲ. ಹಾ ಆತ ಹುಡುಗ ಮತ್ತ ಅದೇ ಎಲ್ಲ ಕೆಲ್ಸ ಹುಡುಕಾಡಿದಿ ಎಲ್ಲ ಆಯ್ತು. ಮತ್ತೆ ಇದೇ ಉರುಪನಾಗ ಬಂತಲ್ಲ ನಿನಗೂ ನಡಗ. ಹಾ ಮತ್ತೆ ಯಾಕೆ ತಡ ಮಾಡ್ತಿ? ಹಿಡ್ಕೊಂಡು ಬಿಡು ಒಂದು ಗಮನ. ಏನು ತಳ ಹೊಡಿದವಲ್ಲ, ಎಲ್ಲ ಹುಡುಗಿಯರ ನಿನ್ನ ಮುಟ್ಟಲ್ಲ. ಏನು ತಳ ಹೊಡಿದವಲ್ಲ, ಎಲ್ಲ ಹುಡುಗಿಯರ ನಿನ್ನ ಮುಟ್ಟಲ್ಲ. ಕಣ್ಣಿಗೆ ಹಾಕಿದಿ ಗೋಗಲ, ನಿನ್ನ ನೋಡಿ ಆಗಿದಿ ಪಾಗಲ. ಕಣ್ಣಿಗೆ ಹಾಕಿದಿ ಗೋಗಲ, ನಿನ್ನ ನೋಡಿ ಆಗಿದಿ ಪಾಗಲ. ಎಲ್ಲ ಹುಡುಗರು ನಿನ್ನ ಹುಡುಗಲ್ಲ.
ನನಗೆ ಸ್ವಲ್ಪ ಅರ್ಜೆಂಟ್ ಬೇರೆ ಕೆಲಸ ಅದ ಹಿಂದ ಕುಟಾತ್ ನಾನು ಬರಲ ವರ್ಷ ಸೋರ್ಲತ್ತದ ತೆಳಗ್ತಾನ ಮಾಡ್ತಾನೆ ಬಾ